ಆಲ್ ಆಫ್ ಯು ವೆಲ್ಕಮ್ ಮಂಡ್ಯ ಮನೆ ಊಟ. ಇವತ್ತು ಯಾವುದೇ ತರಕಾರಿ ಇಲ್ಲದೆ ಇರುವಾಗ ಮಾಡ್ಕೋಬೋದಂತಹ ಕ್ವಿಕ್ ಸಾಂಬಾರ್, ಕೇವಲ ಈರುಳ್ಳಿ ಟೊಮೊಟೊ ಹಣ್ಣು ಬಳಸಿ ಮಾಡುವಂಥದ್ದು. ಇದಕ್ಕೆ ಮೊದಲನೇದಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಸಾಂಬಾರು ಪೌಡ್ರು, ಬೇಳೆ, ಅರಿಶಿನ ಮತ್ತು ಟೊಮೊಟೊನ ಒಂದು ಕುಕ್ಕರ್ನಲ್ಲಿ ಹಾಕಿ 3 ವಿಸಲ್ನ ಕೂಗಿಸ್ಕೊಳ್ಳುವಂಥದ್ದು. ಇಂಗ್ರೀಡಿಯೆಂಟ್ಸ್ ಕಡಿಮೆ ಆದ್ರೂ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇದು 3 ವಿಸಲ್ ಆಗಿ ಆರಿದ ನಂತರ ನಾವು ಟೊಮೊಟೊ ಹಣ್ಣನ್ನು ಎತ್ಕೊಳ್ಳೋವಂಥದ್ದು. ಕಟ್ ಮಾಡಿದ್ರೆ ಇಲ್ಲಿ ಚೆನ್ನಾಗಿರಲ್ಲ, ಉಂಡುಂಡೆ ಟೊಮೊಟೊ ಹಣ್ಣನ್ನೇ ಮಸಾಲೆಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಸಾಲೆಗೆ ಮೊದಲನೇದಾಗಿ ಕಾಯಿ, ಕಡಲೆ, ಸ್ವಲ್ಪ ಶುಂಠಿ ಮತ್ತು ನಾವು ಬೇಯಿಸಿ ಎತ್ತಿಟ್ಟಿರುವಂತಹ ಟೊಮೊಟೊ ಹಣ್ಣನ್ನು ಹಾಕ್ತಾ ಇರೋದು. ನಾನಿಲ್ಲಿ ಕರೆಂಟ್ ಇದೆ ಅಂತ ಅಂದ್ಕೊಂಡು ಹಾಕ್ತೆ, ಬಟ್ ಇರಲಿಲ್ಲ, ಒಳಕಲ್ಲಲ್ಲೇ ರುಬ್ಬಬೇಕಾಗಿತ್ತು. ಎನಿವೆ, ನೆಕ್ಸ್ಟು ಸ್ಟವ್ ಮೇಲೆ ಪಾತ್ರೆ ಇಟ್ಟು ಒಗ್ಗರಣೆ ಹಾಕಬೇಕು. ಈ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವು, ಬೆಳ್ಳುಳ್ಳಿ, ಒಣಮೆಣ್ಸಿಕಾಯನ್ನು ಹಾಕಿದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾವು ವಿಶಲ್ ಮಾಡಿಸ್ಕೊಂಡಿರ್ತೀವಲ್ಲ ಸಾಂಬಾರು, ಅದನ್ನು ಇದರೊಳಗೆ ಸೇರಿಸೋದು. ಇದೇನು ಕುದಿಸೋ ಅಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಈಗಾಗಲೇ ಬೆಂದಿರುತ್ತೆ. ಸೊ ನಾವು ರುಬ್ಕೊಂಡಿರೋಂತಹ ಮಸಾಲವನ್ನು ಕೂಡ ಇದಕ್ಕೆ ಸೇರಿಸೋದು. ಟೊಮೊಟೊ ಎಷ್ಟು ಹಾಕಿದ್ರೂ ಕೂಡ ಕೊನೆಯಲ್ಲಿ ಸ್ವಲ್ಪ ಹುಣಸೆ ಹುಳಿ ರಸವನ್ನು ಹಾಕಿದ್ರೆ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ. ಸೊ ನಾನು ಆವಾಗಲೇ ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿಯನ್ನು ನಾನು ನೆನೆಸಿಟ್ಟಿದ್ದೆ, ಅದನ್ನು ಕೂಡ ನಾನಿಲ್ಲಿ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ನೀರು ಬೇಕು, ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರನ್ನು ನೀವು ಇವಾಗಲೇ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಾಂಬಾರು ರೆಡಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.